ರುಚಿ ರುಚಿಯಾದ ಹಲಸಿನ ಹಣ್ಣಿನ ಮುಳ್ಕ ತುಂಬ ಸಿಂಪಲ್ಲಾಗಿ ಮಾಡ್ಬೋದು, ತುಂಬ ರುಚಿಯಾಗಿರ್ತದೆ. ಬಿಸಿ ಬಿಸಿ ಉಂಟು. ಸಿಂಪಲ್ಲಾಗಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರುವ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದೆ, ಚೆನ್ನಾಗಿದ್ದೀರ ಅಂತ ಭಾವಿಸ್ತೇನೆ. ಯಾರೆಲ್ಲ ಫಸ್ಟಾಗಿ ವಿಡಿಯೋ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೆನೆಸಿಟ್ಟದ್ದು ಒಂದು ಗಂಟೆ ನೆನೆಸಿಟ್ಟದ್ದು ಅಕ್ಕಿಯನ್ನು ತೊಳೆದಿಟ್ಟಿದ್ದೇನೆ. ಮತ್ತು ಸ್ವಲ್ಪ ತೆಂಗಿನಕಾಯಿ ಸಹ ಹಾಕಿದ್ದೇನೆ. ಮತ್ತು ಇದು ಹಲಸಿನ ಹಣ್ಣನ್ನು ನಾನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೇನೆ, ಇದನ್ನು ಹಾಕ್ಕೊಳ್ಳುವ. ಮತ್ತು ಸ್ವಲ್ಪ ತೆಂಗಿನಕಾಯಿ ತುರಿ ಮತ್ತು ಒಂದು ಏಲಕ್ಕಿ ಹಾಕ್ಕೊಂಡು ಸಣ್ಣ ಮಾಡಿಕೊಂಡ್ರೆ ಆಯಿತು. ಇದು ಸಣ್ಣ ಆಗಿದೆ, ಒಂದು ಸ್ವಲ್ಪ ಬೆಲ್ಲ ಕಮ್ಮಿ ಅಂತ ಅನಿಸಿತು, ಸೊ ಬೆಲ್ಲ ಹಾಕ್ತಿದ್ದೇನೆ. ನಾನು ಹಾಕಿ ಸಣ್ಣ ಮಾಡ್ಕೊಳ್ಳುವ. ನಾನು ಪಾತ್ರಕ್ಕೆ ಹಾಕೊಳ್ಳುವ. ಪಾತ್ರಕ್ಕೆ ಹಾಕೊಳ್ಳೋಣ. ಇದನ್ನು ಹೀಗೆ ಕಾದ ಎಣ್ಣೆಗೆ ಸ್ಪೂನ್ ಸಹಾಯದಿಂದ ಹಾಕೋದು. ತೆಂಗಿನೆಣ್ಣೆ ಹಾಕ್ತಾ ಇದ್ದೇನೆ ನಾನು. ಕಾಯೋ ತನಕ ಸ್ವಲ್ಪ ಜೋರಲ್ಲಿ ಇಟ್ಟಿದ್ದೆ ಗ್ಯಾಸು. ಅದು ಹಾಕ್ಕೊಳ್ಬೇಕಾದ್ರೆ ಸ್ವಲ್ಪ ನಿಧಾನ ಇಟ್ಕೊಳ್ಬೇಕು, ಇಲ್ಲಾಂದರೆ ಅದು ತುಂಬ ಕಪ್ಪಾಗ್ತದೆ. ಸಾಕಂತ ಮುಳ್ಕ ಬಿಸಿ ಬಿಸಿ ಟೀಯ ಕಾಫಿ ಥರ ಸಂಜೆ ಹೊತ್ತಿಗೆ ಚೆಂದ ಆಗ್ತದೆ. ಸ್ವಲ್ಪ ಕಾಯಬೇಕು, ನಿದ್ದೆಯನ್ನು ಕಾಯ್ದಿದೆ. ಅದು ಬೆಲ್ಲ ಎಲ್ಲ ಹಾಕಿರ್ತೇವಲ್ಲ, ಹಾಗಾಗಿ ತುಂಬ ಕೆಂಪಾಗ್ತದೆ. ಜಾಸ್ತಿ ಇದ್ದರೆ ಇದಾಗ್ತದೆ. ನಿಧಾನ ಸಿಮ್ಮಲ್ಲೇ ಇರಲಿ. ನಮ್ಮ ಮಕ್ಕಳಿಗೆ ಸ್ವೀಟ್ ಇಷ್ಟಪಡ್ತಾರೆ. ಇದು ತಿನ್ನಲಿಕ್ಕೆ ತುಂಬ ಚೆಂದ ಅನ್ನಿಸ್ತದೆ, ಸ್ವೀಟಾಗಿ ಕಾಯಿ ಬೆಲ್ಲ ಎಲ್ಲ ಹಾಕಿದ್ವಲ್ಲ. ಈ ಮಳೆ ಬರುವಾಗ ರುಚಿ ರುಚಿಯಾದ ಮುಳ್ಕ ರೆಡಿ. ಚೆಂದ ಬೆಂದಿದೆ. ಹೆಚ್ಚು ಕಾಯಿಸ್ಬೇಡಿ, ಒಂದೆರಡು ಅಲ್ಲೇ ಕಪ್ಪಾಗಿದೆ ನೋಡಿ, ತುಂಬ ಒಳಗೆ ಚೆಂದ ಬೆಂದಿದೆ. ಬಾಯ್ ಫ್ರೆಂಡ್ಸ್.